ಗುಬ್ಬಚ್ಚಿಯ ಮಾಂತ್ರಿಕ ಕುಂಬಳೆಕಾಯಿ ಮನೆ. ಅದೊಂದು ಅಂದವಾದ ಪಕ್ಷಿಗಳ ಗ್ರಾಮ. ಆ ಗ್ರಾಮದಲ್ಲಿ ಹಲವಾರು ಪಕ್ಷಿಗಳು ಸಂತೋಷವಾಗಿ ಬಾಳ್ತಾ ಇದ್ರು. ಅದರಲ್ಲೂ ಆ ಗ್ರಾಮದಲ್ಲಿ ಟುನಿ ಅನ್ನುವ ಒಂದು ಗುಬ್ಬಚ್ಚಿ ಇತ್ತು. ಟುನಿ ತುಂಬಾನು ಒಳ್ಳೆಯವಳು, ನಿಯತ್ತಾಗಿ ಜೀವನಾನ ಬಾಳವಳು. ಅವಳು ಕಷ್ಟಪಟ್ಟು ಅವಳಿಗಿಂತ ಇರುವ ಚಿಕ್ಕ ಹೊಲದಲ್ಲಿ ತರಕಾರಿಗಳನ್ನ ಬೆಳೆಸ್ಕೊಂಡು ಅದನ್ನ ಮಾರಿ ಅದರಲ್ಲಿ ಸಿಗೋ ಸಂಪಾದನೆಯಲ್ಲಿ ತನ್ನ ಮಗಳು ಬುಜ್ಜಿನ ನೋಡ್ಕೊಳ್ತಾ ಇದ್ಲು. ಟುನಿಗೆ ಒಬ್ಳೇ ಮಗಳು, ಅವಳೇ ಬುಜ್ಜಿ. ಬುಜ್ಜಿ ತುಂಬಾನು ಬುದ್ಧಿವಂತೆ, ಸ್ಕೂಲಲ್ಲಿ ಚೆನ್ನಾಗಿ ಓದೋ ಹುಡುಗಿನೂ ಕೂಡ. ಬುಜ್ಜಿಗೆ ಯಾವಾಗೆಲ್ಲ ರಜೆ ಇರುತ್ತೋ, ಯಾವಾಗೆಲ್ಲ ಸಮಯ ಇರುತ್ತೋ ಅವಳ ತಾಯಿಗೆ ಎಲ್ಲ ಸಹಾಯನೂ ಮಾಡ್ತಾ ಇದ್ಲು. ಟುನಿ ಹಾಗೂ ಬುಜ್ಜಿ ಬಾಳ್ತಾ ಇದ್ದಿದ್ದು ಒಂದು ಚಿಕ್ಕ ಗುಡಿಸಲಿನಲ್ಲಿ. ಅದೊಂದು ಹಳೇ ಗುಡಿಸಲು. ಮಳೆ ಬಂದ್ರೆ ಸಾಕು, ಗಾಳಿ ಬಂದ್ರೆ ಸಾಕು, ಮನೆಯಲ್ಲಿ ಬಿದ್ದೋಗುತ್ತೋ ಅನ್ನುವ ಭಯ ಮಾತ್ರ ಅವ್ರಿಗಿತ್ತು. ಹೀಗಿರುವಾಗ ಒಂದಿನ ಬೆಳಗ್ಗೆ ಅದು ಚಳಿಗಾಲ ಅನ್ನೋದ್ರಿಂದ ಮಂಚು ಬೀಳ್ತಾ ಇತ್ತು. ಆ ಮಂಚನ್ನ ನೋಡಿ ಟುನಿ ಅವಳ ಮಗಳ ಹತ್ರ, ಬುಜ್ಜಿ, ಇವತ್ತು ಸ್ವಲ್ಪ ಹೊಲಕ್ಕೆ ನನ್ನ ಜೊತೆ ಬರ್ತೀಯಮ್ಮ? ಹೊರಗಡೆ ಚಳಿ ಜಾಸ್ತಿ ಇದೆ, ಬೇಗನೆ ಕೆಲಸ ಮುಗಿಸ್ಕೊಂಡು ನಾವು ಮನೆಗೆ ವಾಪಸ್ ಬರ್ಬೋದು. ಆವಾಗ ಬುಜ್ಜಿ ಸರಿ ಅಂತ ಸಂತೋಷದಿಂದ, ಸರಿಯಮ್ಮ, ಇವತ್ತು ನನಗೆ ಹೇಗೂ ರಜೆ ತಾನೆ, ಸ್ವಲ್ಪ ಹೋಮ್ವರ್ಕ್ ಇದೆ, ಹೊಲ ಕೆಲಸನೂ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡು ಹೋಮ್ವರ್ಕು ಮುಗಿಸ್ತೀನಿ. ಹಾಗಂತ ಹೇಳಿ ಇಬ್ರು ಹೊಲಕ್ಕೆ ಹೋಗ್ತಾ ಇದ್ರು. ಚಳಿ ಜಾಸ್ತಿ ಇರೋದ್ರಿಂದ ಹೊಲಕ್ಕೆ ಅಷ್ಟೇನು ಜನಗಳು ಬಂದಿರಲಿಲ್ಲ. ಆದರೆ ಚೋಟು, ಚಿಚು ಇವರಿಬ್ರು ಮಾತ್ರ ಟುನಿಗಿಂತ ಮೊದಲೇ ಹೊಲಕ್ಕೆ ಬಂದಿದ್ರು. ಏನ್ ಟುನಿ, ಜೊತೆಗೆ ಬುಜ್ಜಿನ ಕರ್ಕೊಂಡು ಬಂದಿದೀಯಾ? ಚಳಿ ಬೇರೆ ಜಾಸ್ತಿ ಇದೆ ಅಲ್ವಾ? ಹೌದು, ಆದ್ರೆ ಏನ್ ಮಾಡೋದು, ಹೊಲದಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇತ್ತಾ, ಅದಕ್ಕೆ ಬುಜ್ಜಿನ ಕೂಡ ಜೊತೆಗೆ ಕರ್ಕೊಂಡು ಬಂದೆ. ಬುಜ್ಜಿ, ಇಲ್ಲೇ ಕೂತ್ಕೊಂಡು ಹೋಮ್ವರ್ಕ್ ಮಾಡು, ಆಮೇಲೆ ಅಮ್ಮನಿಗೂ ಸಹಾಯ ಮಾಡು, ಆದ್ರೆ ನೋಡ್ಕೊಂಡು, ಚಳಿ ತುಂಬಾ ಹೆಚ್ಚಾಗಿದೆ. ಹೌದು ಚಿಚು, ಚಳಿ ಬರ್ತಾ ಬರ್ತಾ ಹೆಚ್ಚಾಗ್ತಾ ಇದೆ, ಮನೆಯೊಳಗಡೆ ಇರೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಹಾಗಂತ ಅವರು ಮಾತಾಡ್ತಾ ಇದ್ರು. ಚೋಟು ಹಾಗೂ ಚಿಚು ಇಬ್ರು ಕೂಡ ಟುನಿಯ ಪಕ್ಕದ ಹೊಲದಲ್ಲಿ ಕೆಲಸ ಮಾಡೋರು. ಅವರು ಟುನಿಗೆ ಒಳ್ಳೆ ಗೆಳತಿಯರಾಗಿದ್ರು. ಟುನಿ ಹೊಲದಲ್ಲಿ ಇಳಿದು ಕೆಲಸ ಮಾಡಕ್ಕೆ ಶುರು ಮಾಡಿದ್ಲು. ಬುಜ್ಜಿ ಅಲ್ಲೇ ಕೂತ್ಕೊಂಡು ಹೋಮ್ವರ್ಕ್ನ ಬರಿತಾ ಇದ್ಲು. ಹೀಗಿರುವಾಗ ಸಂಜೆ 5 ಗಂಟೆ ಸಮಯ ಆಯಿತು. ಆವಾಗ ಮೆಲ್ಲೆ ಮೆಲ್ಲೆ ಸೂರ್ಯನು ಮುಳುಗೋಗ್ತಾ ಇದ್ದ. 5 ಗಂಟೆಗೆಲ್ಲ ಕತ್ಲಾಗ್ತಾನೋ ಇತ್ತು. ಚಳಿ ಬೇರೆ ಜಾಸ್ತಿ ಆಗ್ತಾ ಇತ್ತು. ಆವಾಗ ಟುನಿ ಕೆಲಸ ಮಾಡ್ತಾ ಇದ್ದಾಗ ಬುಜ್ಜಿ ಅವಳ ಹೋಮ್ವರ್ಕ್ ಎಲ್ಲಾನು ಮುಗಿಸ್ಕೊಂಡು ಅವಳ ಅಮ್ಮನ ಹತ್ರ, ಅಮ್ಮ, ಚಳಿ ಹೆಚ್ಚಾಗ್ತಾ ಇದೆ, ಕತ್ಲಾಗ್ತಾ ಇದೆ ಅಲ್ಲ, ಬಾಮ್ಮ ಮನೆಗೆ ಹೋಗೋಣ. ಆವಾಗ ಟುನಿ ಕತ್ಲಾಗ್ತಾ ಇರೋದನ್ನ ನೋಡಿ, ಅಯ್ಯೋ, ಇಷ್ಟು ಬೇಗ ಕತ್ಲಾಯ್ತು, ಕೆಲಸದಲ್ಲಿದ್ದು ಸಮಯ ಹೋಗಿದೆ ಗೊತ್ತಾಗಿಲ್ಲ, ಸರಿ ಬುಜ್ಜಿ, ಬಾ ಹೋಗೋಣ. ಹಾಗಂತ ಹೇಳಿ ಅವರಿಬ್ರು ಮನೆಗೆ ಹೋಗ್ತಾ ಇದ್ರು. ಆವಾಗ ಸೂರ್ಯ ಸಂಪೂರ್ಣವಾಗಿ ಮರೆಯಾದ. ದಾರಿಯೆಲ್ಲ ತುಂಬಾನು ಕತ್ಲಾಗಿತ್ತು. ಆದ್ರೆ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಯಾವಾಗ್ಲೂ ನಡ್ಕೊಂಡು ಹೋಗುವ ದಾರಿ ಅದೇ ಅನ್ನೋದ್ರಿಂದ ಅವರು ಅದೇ ಕತ್ಲಿನಲ್ಲಿ ಹೇಗೋ ಕಷ್ಟಪಟ್ಟು ಮನೆಗೆ ಹೋಗ್ತಾ ಇದ್ರು. ಹೀಗಿರುವಾಗ ಸ್ವಲ್ಪ ದೂರ ಹೋದಾಗ ಬುಜ್ಜಿಗೆ ಏನೋ ಪಳಪಳ ಹೊಳೆಯೋ ಒಂದು ವಸ್ತು ಕಾಣಿಸ್ತು. ಪೊದರಿನೊಳಗಡೆಯಿಂದ ಒಂದು ಬೆಳಕು ಬರೋದನ್ನ ಬುಜ್ಜಿ ಗಮನಿಸಿದ್ಲು. ಅಮ್ಮ, ಅಲ್ಲಿ ನೋಡಮ್ಮ, ಅಲ್ಲೇನೋ ಬೆಳಕು ಕಾಣಿಸ್ತಾ ಇದೆ, ಅದೇನಮ್ಮ ಬೆಳಕು? ಅಲ್ಲೇನಾದ್ರೂ ದೀಪ ಇದೆಯಾ? ಗೊತ್ತಿಲ್ಲ, ಅದು ಏನಾಗಿರ್ಬೋದು, ಯಾರು ಗೊತ್ತು, ಬಾಮ್ಮ ಹೋಗಿ ನೋಡೋಣ ಅದೇನು ಅಂತ. ಬೇಡ ಬುಜ್ಜಿ, ಏನಾದ್ರೂ ಹಾವು ಏನಾದ್ರೂ ಇದ್ರೆ ಏನ್ ಮಾಡೋದು, ನಾವು ನಮ್ಮ ಪಾಡಿಗೆ ಮನೆಗೆ ಹೋಗೋಣ. ಅಮ್ಮ, ಹಾವಿದ್ರೆ ಪಳಪಳ ಹೊಳೆಯುತ್ತಾ, ಬಾ ಅಮ್ಮ, ಏನು ಅಂತ ಹೋಗಿ ನೋಡೋಣ. ಹಾಗಂತ ಹೇಳಿ ಟುನಿ ಬುಜ್ಜಿ ಇಬ್ರು ಕೂಡ ಅಲ್ಲಿ ಏನಿದೆ ಅಂತ ನೋಡೋದಕ್ಕೋಸ್ಕರ ಹೋದ್ರು. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿದ್ದಿದ್ದು ಒಂದು ದೊಡ್ಡ ಕುಂಬಳೆಕಾಯಿ. ಆ ಕುಂಬಳೆಕಾಯಿ ನೋಡಕ್ಕೆ ಬಂಗಾರದ ಬಣ್ಣದಲ್ಲಿ ಪಳಪಳ ಅಂತ ಹೊಳಿತಾ ಇತ್ತು. ಅದನ್ನ ನೋಡಿ ಅವರಿಬ್ರಿಗೂ ಏನೂ ಅರ್ಥನೇ ಆಗ್ಲಿಲ್ಲ. ಆವಾಗ ಬುಜ್ಜಿ ಅವಳ ತಾಯಿ ಹತ್ರ, ಅಮ್ಮ, ಇದೇನಮ್ಮ ಇದು, ಆ ಕುಂಬಳೆಕಾಯಿಯಿಂದ ಬೆಳಕು ಬರ್ತಾ ಇದೆ? ಹೌದು, ತುಂಬಾ ವಿಚಿತ್ರವಾಗಿದೆ, ಯಾರಾದ್ರೂ ಮರ್ತು ಬಿಟ್ಟೋಗಿರ್ಬೇಕು. ಈ ಕತ್ಲಲ್ಲಿ ಪಳಪಳ ಅಂತ ಹೊಳಿತಾ ಇದೆಯಲ್ಲ, ಇದನ್ನ ಮನೆಗೆ ತಗೊಂಡು ಹೋದ್ರೆ ನಮಗೆ ದೀಪಕ್ಕೆ ಹಾಕುವ ಎಣ್ಣೆನಾದ್ರೂ ಕಡಿಮೆ ಆಗುತ್ತೆ. ಹಾಗಂತ ಹೇಳಿ ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಆ ಕುಂಬಳೆಕಾಯಿನ ಅವರ ಮನೆಗೆ ಎತ್ಕೊಂಡು ಹೋದ್ರು. ಅವರ ಕುಂಬಳೆಕಾಯಿನ ತಗೊಂಡು ಮನೆಯೊಳಗಡೆ ಹೋಗಿ ಇಟ್ರು. ಸ್ವಲ್ಪ ಸಮಯದಲ್ಲಿ ಹೊರಗಡೆ ವಾತಾವರಣ ಭಯಂಕರವಾಗಿ ಬದಲಾಯಿತು. ಜೋರಾಗಿ ಬಿರುಗಾಳಿ ಬೀಸಕ್ಕೆ ಶುರುವಾಯಿತು. ಅದನ್ನು ನೋಡಿ ಟುನಿ ಮನೆ ಏನಾಗುತ್ತೋ ಏನೋ ಅಂತ ಹೆದರ್ತಾ ಇದ್ಲು. ಅಯ್ಯೋ, ಏನಪ್ಪ ಗಾಳಿ ಹೀಗೆ ಬೀಸ್ತಾ ಇದೆ, ಮನೆ ಈ ಗಾಳಿಗೆ ನಿಲ್ಲುತ್ತೋ ನಿಲ್ಲಲ್ವೋ ಹಾಗಂತ ಅಂದ್ಕೊಂಡು ಇಬ್ರು ಮನೆಯೊಳಗಡೆ ಹೋದ್ರು. ಮನೆಯೊಳಗಡೆ ಆ ಕುಂಬಳೆಕಾಯಿನೂ ಇತ್ತು. ಆ ಕುಂಬಳೆಕಾಯಿಯಿಂದ ಬರ್ತಾ ಇದ್ದ ಆ ಹೊಳಪು ಮನೆಗಿಡೀ ಹರಡ್ತಾ ಇತ್ತು. ಆದ್ರಿಂದ ಮನೆಯೇ ತುಂಬಾ ಪ್ರಕಾಶವಾಗಿತ್ತು. ಆದ್ರೆ ಹೊರಗಡೆ ಬೀಸುವ ಆ ಗಾಳಿ ಶಬ್ದ ಮಾತ್ರ ಕೇಳಕ್ಕೆ ತುಂಬಾ ಭಯಂಕರವಾಗಿತ್ತು. ಅಮ್ಮ, ಈ ಗಾಳಿ ಯಾಕಮ್ಮ ಹೀಗೆ ಬೀಸ್ತಾ ಇದೆ, ನನಗೆ ಭಯ ಆಗ್ತಾ ಇದೆ. ನನಗೂ ಕೂಡ
ಮನೆಯಲ್ಲಿ ಬಿದ್ದೋಗುತ್ತಾ ಅಂತ ಭಯ ಆಗ್ತಾ ಇದೆ ಬುಜ್ಜಿ. ಹಾಗಂತ ತಾಯಿ ಮಗಳು ಇಬ್ರು ಬೇಜಾರು ಮಾಡ್ಕೊಳ್ತಾ ಇದ್ದಾಗ ಹೊರಗಡೆ ವಾತಾವರಣ ಭಯಂಕರವಾಗಿ ಬದಲಾಗಿ ಜೋರಾಗಿ ಬಿರುಗಾಳಿ ಬೀಸಿ ಟುನಿಯ ಮನೆಯ ಮೇಲಿದ್ದ ಚಾವಣಿ ಆ ಗಾಳಿಗೆ ಹಾರ್ಕೊಂಡೆಲ್ಲೋ ಹೋಗ್ಬಿಡ್ತು. ಪಾಪ ಟುನಿಯ ಮನೆಯೊಳಗಡೆ ಇವಾಗ ಮಂಚು ಬೀಳ್ತಾ ಇತ್ತು. ಆದ್ರಿಂದ ಬುಜ್ಜಿ ಟುನಿ ಇಬ್ರಿಗೂ ತುಂಬಾನೇ ಚಳಿಯಾಗ್ತಾ ಇತ್ತು. ಬುಜ್ಜಿಯಿಂದ ಚಳಿ ತಡ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಆವಾಗ ಟುನಿಗೂ ಬಚ್ಚಿ, ಅಯ್ಯೋ ದೇವ್ರೆ, ಇದೇನಿದು? ಇವಾಗ ನನ್ನ ಮಗಳನ್ನ ಕರ್ಕೊಂಡು ನಾನು ಎಲ್ಲಿಗೋಗೋದು ಅರ್ಥ ಆಗ್ತಾ ಇಲ್ಲ. ಅಮ್ಮ, ನನಗೆ ತುಂಬಾನೇ ಚಳಿ ಆಗ್ತಾ ಇದೆಮ್ಮ. ಆವಾಗ ಅವ್ರ ಮನೇಲಿದ್ದ ಆ ಕುಂಬಳೆಕಾಯಿಂದ ಒಂದು ಧ್ವನಿ ಅವರಿಗೆ ಕೇಳಿಸ್ತು. ಅದು ತುಂಬಾ ಪ್ರಶಾಂತವಾಗಿ ಗಂಭೀರವಾಗಿನೂ ಇತ್ತು. ಟುನಿ, ಬುಜ್ಜಿ, ಹೆದರ್ಬೇಡಿ. ಹಾಗಂತ ಕುಂಬಳೆಕಾಯಿ ಮಾತಾಡಿದನ್ನ ಕೇಳಿ ಅವರಿಬ್ರು ತುಂಬಾ ಆಶ್ಚರ್ಯಪಟ್ರು. ಇದು ನಿಜನಾ? ಕುಂಬಳೆಕಾಯಿ ಮಾತಾಡ್ತಾ ಇದೆಯಾ? ಹೌದು, ನಾನು ಸಾಧಾರಣ ಕುಂಬಳೆಕಾಯಿ ಅಲ್ಲ, ಮಾಂತ್ರಿಕ ಶಕ್ತಿ ಹೊಂದಿರುವ ಕುಂಬಳೆಕಾಯಿ. ಟುನಿ, ನೀನು ತುಂಬಾ ಒಳ್ಳೆಯವಳು, ನಿಯತ್ತಾದವಳು. ನನಗೆ ನೀನಂದ್ರೆ ತುಂಬಾ ಇಷ್ಟ. ನೀವಿಬ್ರು ಕಷ್ಟಪಡದನ ನನ್ನಿಂದ ನೋಡೋಕ್ಕಾಗಲ್ಲ, ಗೊತ್ತು ತಾನೇ? ಆದ್ರೆ ಏನ್ ಮಾಡೋದು, ಇವಾಗ ನಮಗೆ ಉಳ್ಕೊಳ್ಳಕ್ಕೆ ಮನೆ ಇಲ್ವಲ್ಲ. ಅದಕ್ಕೆ ನಾನಿದ್ದೀನಿ ಅಲ್ವಾ, ನೀವಿಬ್ರು ಕಣ್ಮುಚ್ಕೊಳ್ಳಿ, ಒಂದು ಗಿಫ್ಟ್ ಕೊಡ್ತೀನಿ. ಹಾಗಂತ ಹೇಳಿದಾಗ ಟುನಿ ಹಾಗೂ ಬುಜ್ಜಿ ಇಬ್ರು ಕಣ್ಮುಚ್ಕೊಂಡ್ರು. ಅವರು ಕಣ್ಮುಚ್ಕೊಂಡ ತಕ್ಷಣ ಆ ಚಿಕ್ಕದಾಗಿದ್ದ ಕುಂಬಳೆಕಾಯಿ ಸ್ವಲ್ಪ ಸ್ವಲ್ಪ ಬೆಳೀತಾ ತುಂಬಾ ದೊಡ್ಡ ಕುಂಬಳೆಕಾಯಿಯಾಗಿ ಬದಲಾಗಿ ಒಂದು ಮನೆಯಾಗಿ ಬದಲಾಯಿತು. ಆ ಮನೆಗೆ ಕಿಟಕಿ ಬಾಗಿಲು ಎಲ್ಲಾನೂ ಇತ್ತು. ಮನೆಯೊಳಗಡೆ ಟುನಿ ಹಾಗೂ ಬುಜ್ಜಿ ಬಹಳಕ್ಕೆ ಬೇಕಾಗಿರುವ ಎಲ್ಲ ಸೌಕರ್ಯಗಳು ಕೂಡ ಇತ್ತು. ಮನೆ ನೋಡಕ್ಕೆ ತುಂಬಾನು ಅಂದವಾಗಿತ್ತು. ಇವಾಗ ಕಣ್ಬಿಟ್ಟು ನೋಡಿ. ಹಾಗಂತ ಹೇಳಿದಾಗ ಇಬ್ರು ಕಣ್ಬಿಟ್ಟು ನೋಡಿ ಆ ದೃಶ್ಯವನ್ನು ನೋಡಿ ತುಂಬಾನು ಆಶ್ಚರ್ಯಪಟ್ರು. ಅವರ ಹಳೆಯ ಗುಡಿಸಲು ಇದ್ದ ಜಾಗದಲ್ಲಿ ಇವಾಗ ಒಂದು ದೊಡ್ಡ ಕುಂಬಳೆಕಾಯಿ ಮನೆನೇ ಇತ್ತು. ಹೊರಗಡೆ ಜೋರಾಗಿ ಬಿರುಗಾಳಿ ಬೀಸ್ತಾ ಇದ್ರೂ ಕೂಡ ಅವ್ರ ಮನೆಯೊಳಗಡೆ ಅಂತೂ ಪ್ರಶಾಂತವಾಗಿ ತುಂಬಾ ಬೆಚ್ಚಗೆ ಇತ್ತು. ಇವತ್ತಿಂದ ಇದೇ ನಿಮ್ಮ ಮನೆ, ಇಲ್ಲಿ ನಿಮ್ಗೆ ಎಲ್ಲ ಸೌಕರ್ಯಗಳು ಕೂಡ ಇದೆ. ನೀವು ಯಾವುದಕ್ಕೂ ಕಷ್ಟಪಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ನೀವಿಲ್ಲಿ ಸಂತೋಷವಾಗಿರಿ. ಹಾಗಂತ ಹೇಳಿ ಆ ಕುಂಬಳೆಕಾಯಿ ಅಲ್ಲಿಂದ ಮಾಯವಾಯಿತು. ಆದ್ರೆ ಆ ಮನೆ ಮಾತ್ರ ಹಾಗೇನೇ ಇತ್ತು. ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಸಂತೋಷಪಟ್ರು. ಅಮ್ಮಯ್ಯ, ಆ ದೇವ್ರಿಗೆ ನನ್ನ ಪ್ರಾರ್ಥನೆ ಕೇಳಿದೆ, ಅದಕ್ಕೆ ಇಷ್ಟು ದೊಡ್ಡ ವರ ಕೊಟ್ಟಿದ್ದಾನೆ. ಹಾಗಂತ ಅಂದ್ಕೊಂಡು ತಾಯಿ ಮಗಳು ಇಬ್ರು ಕೂಡ ಆ ಮನೇಲಿ ಚೆನ್ನಾಗಿ ಮಲ್ಗೆ ನಿದ್ರೆ ಮಾಡಿದ್ರು. ಹೀಗಿರುವಾಗ ಮರುದಿನ ಬೆಳಗ್ಗೆ ಊರಿನಲ್ಲಿ ಬಿರುಗಾಳಿ ಬೀಸಿ ಸುಮಾರು ವಿಷಯಗಳು ನಾಶ ಆಗಿತ್ತು. ಆದ್ರಿಂದ ಪಕ್ಷಿಗಳೆಲ್ಲರೂ ಕೂಡ ತುಂಬಾನೇ ಬೇಜಾರಲ್ಲಿದ್ರು. ಅವರೆಲ್ಲರೂ ಮರುದಿನ ಬೆಳಗ್ಗೆ ಊರಿನ ಮಧ್ಯದಲ್ಲಿರುವ ಮರದ ಹತ್ತಿರ ಈ ವಿಷಯದ ಬಗ್ಗೆನೇ ಮಾತಾಡ್ತಾ ಕೂತ್ಕೊಂಡಿದ್ರು. ಅಯ್ಯೋ ಪಾಪ, ಟುನಿ ಮನೆ ಏನಾಯ್ತೋ ಏನೋ. ಚೋಟು, ನಿನ್ನೆ ನನ್ನ ಮನೆ ಬಾಗಿಲೇ ಕೆಳಗಡೆ ಬಿದ್ದೋಯ್ತು. ಟುನಿ ಮನೆ, ಅಯ್ಯೋ ಅವಳ ಮನೆ ಬೇರೆ ತುಂಬಾ ಹಳೇದು ಅಲ್ವಾ? ಹೌದು ಬಾಬಾ, ಅಲ್ಲಿ ಏನಾಯ್ತೋ ಏನೋ, ಹೋಗಿ ನೋಡೋಣ. ಬುಜ್ಜಿ ಬೇರೆ ಇದ್ದಾಳೆ ಅಲ್ವಾ? ಹಾಗಂತ ಹೇಳಿ ಚಿಚು ಹಾಗೂ ಚೋಟು ಇಬ್ರು ಟುನಿಯ ಮನೆಗೆ ಹೋದ್ರು. ಅಲ್ಲಿರುವ ದೃಶ್ಯವನ್ನ ನೋಡಿ ಅವರಿಬ್ರು ತುಂಬಾನು ಆಶ್ಚರ್ಯಪಟ್ರು. ಟುನಿಯ ಹಳೆಯ ಮನೆ ಇದ್ದ ಜಾಗದಲ್ಲಿ ಇವಾಗ ತುಂಬಾ ದೊಡ್ಡ ಬಂಗ್ಲೆ ಮನೆನೇ ಇತ್ತು. ಆ ಬಂಗ್ಲೆ ಮನೆ ಚಿನ್ನದ ಬಣ್ಣದಲ್ಲಿ ಫಳಫಳ ಹೊಳಿತಾ ಇತ್ತು. ಅದು ಅಲ್ಲದೆ ಅದು ನೋಡಕ್ಕೆ ಒಂದು ಬಂಗಾರದ ಕುಂಬಳೆಕಾಯಿಯ ರೂಪದಲ್ಲಿ ಇತ್ತು. ಅದನ್ನ ನೋಡಿ ಅವರಿಂದ ನಂಬಕ್ಕಾಗ್ಲೇ ಇಲ್ಲ. ಆವಾಗ ಚೋಟು ಹತ್ರ ಚಿಚು, ಅರೆ ಇದೇನ್ ಚೋಟು, ನಾವು ದಾರಿ ತಪ್ಪಿ ಬಂದಿದೀವಾ ಇಲ್ಲ ನಾನೇನಾದ್ರೂ ಕಾಣ್ತಾ ಇದ್ದೀನಾ? ಟುನಿ ಮನೆ ತಾನೇ ಇಲ್ಲಿತ್ತು? ಹೌದು, ನನಗೂ ಏನು ಅರ್ಥ ಆಗ್ತಾ ಇಲ್ಲ, ಈ ಮನೇಲಿ ಯಾರಿದ್ದಾರೆ? ಹಾಗಂತ ಅವ್ರು ಯೋಚನೆ ಮಾಡ್ತಾ ಇದ್ದಾಗ್ಲೇ ಮನೆ ಬಾಗಿಲನ್ನ ತೆರ್ಕೊಂಡು ಬುಜ್ಜಿ ಹಾಗೂ ಟುನಿ ಇಬ್ರು ಹೊರಗಡೆ ಬಂದ್ರು. ಅರೆ ಚೋಟು, ಚಿಚು ಬನ್ನಿ. ಟುನಿ, ನಿನ್ನೆ ರಾತ್ರಿ ಬಿರುಗಾಳಿ ಬೀಸಿದ್ರಿಲ್ಲಿ ನಿನ್ ಮನೆ ಈ ರೀತಿ ಬದಲಾಯ್ತಾ ಏನೋ? ಇದು ಕನಸಾ ಇಲ್ಲ ನಿಜವಾಗ್ಲೂ ನಡೆದಿದೀಯಾ? ಆವಾಗ ಟುನಿ ಅವರಿಬ್ರನ್ನ ಮನೆಯೊಳಗಡೆ ಕರ್ಕೊಂಡು ಹೋದ್ಲು. ಮನೆ ಒಳಗಡೆ ಅಂತೂ ಇನ್ನೂ ತುಂಬಾ ಅಂದವಾಗಿತ್ತು. ಆವಾಗ ಬುಜ್ಜಿ ನಿನ್ನೆ ಏನೇನ್ ನಡೀತೋ ಎಲ್ಲಾನು ಚಿಚು ಹಾಗೂ ಚೋಟು ಹತ್ರ ಹೇಳಿದ್ಲು. ನಿನ್ನೆ ಹೊಲದಲ್ಲಿ ಕೆಲಸ ಮುಗಿಸ್ಕೊಂಡು ವಾಪಸ್ ಬರುವಾಗ ಅವರು ಕುಂಬಳೆಕಾಯಿನ ನೋಡಿದು. ಕುಂಬಳೆಕಾಯಿ ಮನೆಯಾಗಿ ಬದಲಾಗಿದ್ದು. ಆವಾಗ ಬುಜ್ಜಿ ಅವ್ರ ಹತ್ರ, ಕೊನೆಗೆ ಆ ಕುಂಬಳೆಕಾಯಿ ಏನ್ ಹೇಳ್ತು ಅಂತ ಗೊತ್ತಾ? ಟುನಿ, ನೀನ್ ನಿಯತ್ತಾದವಳು, ತುಂಬಾ ಒಳ್ಳೆಯವಳು, ನಿನಗೋಸ್ಕರ ನಾನೊಂದು ಕಾಣಿಕೆ ಕೊಡ್ತೇನೆ ಅಂತ ಹೇಳಿ ಈ ಮನೇನ ನಮಗೋಸ್ಕರ ಕೊಟ್ಟೋಯ್ತು. ಅದನ್ನ ಕೇಳಿ ಚೋಟು ಹಾಗೂ ಚಿಚು ಇಬ್ರು ಸಂತೋಷಪಟ್ರು. ಟೋನಿ, ನೀನು ನಿಜವಾಗ್ಲೂ ಅದೃಷ್ಟವಂತೆ. ನಿನ್ನ ನಿಯತ್ತು, ನಿನ್ನ ಒಳ್ಳೆ ಗುಣಕ್ಕೋಸ್ಕರ ಆ ದೇವ್ರೆ ಈ ಬಹುಮಾನನ ನಿನಗೋಸ್ಕರ ಕೊಟ್ಟಿದ್ದಾನೆ. ಹೌದು, ನೀನು ನಿಜವಾಗ್ಲೂ ಅದೃಷ್ಟವಂತೇನೆ. ಅದಕ್ಕೆ ಆ ದೇವ್ರಿಗೆ ನಿನ್ ಮೇಲೆ ಕರುಣೆ ಬಂದು ನಿನಗೋಸ್ಕರ ಇದೆಲ್ಲ ಮಾಡಿದ್ದಾನೆ. ಅದೃಷ್ಟ ಅಲ್ಲ ಚೋಟು, ಇದು ಆ ದೇವ್ರ ಆಶೀರ್ವಾದ. ಸರಿ, ಇವತ್ತು ನಾವೆಲ್ಲರೂ ಈ ಮನೆಯಲ್ಲೇ ಊಟ ಮಾಡಬೇಕು. ನಿಮಗೋಸ್ಕರ ನಾನು ಏನಾದರೂ ಮಾಡಿಕೊಡ್ತೀನಿ. ಚಿಚು, ನಿನಗಿಷ್ಟವಾದ ಬಿರಿಯಾನಿ ಮಾಡ್ಲಾ? ಬೇಡ ಟೋನಿ, ಯಾವಾಗಲೂ ಕಷ್ಟಪಟ್ಟು ನೀನೇ ಎಲ್ಲ ಕೆಲಸ ಮಾಡ್ತೀಯಾ. ಇವತ್ತು ನಾನು ಚೋಟು ಮಾಡ್ತೀವಿ, ನೀನು ಕೂತ್ಕೊಂಡು ಊಟ ಮಾಡು.
ಹಾಗೆ ಊರಿನ ಇದ್ದ ಪಕ್ಷಿಗಳಿಗೆ ವಿಷಯ ತಿಳಿದು ಅವರೆಲ್ಲರೂ ಕೂಡ ಟುನಿಗುಬ್ಬಚ್ಚಿಯ ಮನೆಗೆ ಬಂದ್ರು. ಟುನಿಗುಬ್ಬಚ್ಚಿಯ ಮನೆಯನ್ನು ನೋಡಿ ಅವರೆಲ್ಲರೂ ತುಂಬಾನೇ ಸಂತೋಷಪಟ್ರು. ಟುನಿಯ ನಿಯತಿಗೆ ಸಿಕ್ಕಿರುವ ಬಹುಮಾನ ಅನ್ನೋದ್ರಿಂದ ಅವರು ಕೂಡ ಟುನಿಯ ತರ ನಿಯತ್ತಾಗಿ ಬಾಳ್ಬೇಕು ಅಂತ ಅನ್ಕೊಂಡ್ರು. ಆದ್ರೆ ಅಷ್ಟೆಲ್ಲ ಸೌಕರ್ಯಗಳು ಇದ್ರೂ ಕೂಡ ಟುನಿ ಯಾವಾಗ್ಲೂ ತರ ಅವಳ ಹೊಲದಲ್ಲಿ ಕಷ್ಟಪಟ್ಟು ದುಡಿತಾನೇ ಇದ್ಲು. ಆದ್ರೆ ಇವಾಗ ಗಾಳಿ ಬೀಸಿದ್ರೆ ಸರಿ, ಬಿಸಿಲುಡಿದ್ರೂ ಸರಿ, ಮಳೆ ಬಂದ್ರೂ ಸರಿ, ಅವಳ ಮನೆ ಏನಾಗುತ್ತೋ ಏನೋ ಅನ್ನುವ ಭಯ ಅವಳಿಗಿಲ್ಲ. ಅವಳು, ಅವಳ ಗೆಳತಿಯರು, ಅವಳ ಊರಿನಲ್ಲಿ ಅವಳ ಮಗಳ ಜೊತೆ ಸಂತೋಷವಾಗಿದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ನಿಯತ್ತಾಗಿರೋರಿಗೆ ಖಂಡಿತ ಆ ದೇವ್ರು ಯಾವಾಗ್ಲೂ ಅವ್ರ ಜೊತೆನೇ ಇರ್ತಾನೆ. ಪಕ್ಷಿಗಳ ಗ್ರಾಮದಲ್ಲಿ ಆ ದಿನ ಬೆಳಗ್ಗೆ ಊರಿನ ಮಧ್ಯದಲ್ಲಿ ಹೊಸದಾಗಿ 2 ಅಂಗಡಿಗಳು ತೆರೆದಿತ್ತು. ಒಂದು ಅಂಗಡಿ ಟುನಿ ಕ್ವಾಲಿಟಿ ಕಿರಾಣಾ ಶಾಪ್, ಇನ್ನೊಂದು ಅಂಗಡಿ ಚಿಚು ಸೂಪರ್ ಸೇವರ್ ಕಿರಾಣಾ ಶಾಪ್. ಟುನಿಗುಬ್ಬಚ್ಚಿ ಅವಳ ಅಂಗಡಿಯಲ್ಲಿ ಸಾಮಾನುಗಳನ್ನ ತುಂಬಾನೇ ನೀಟಾಗಿ ಇಟ್ಕೊಂಡಿದ್ಲು. ಅವಳ ಹತ್ರ ಇರೋದು ಎಲ್ಲಾನು ಕ್ವಾಲಿಟಿಯಾದ ಸಾಮಾನುಗಳು ಮಾತ್ರ. ಅವಳು ಹೆಚ್ಚಾದ ಲಾಭಕ್ಕೋಸ್ಕರ ಆಲೋಚನೆ ಮಾಡದೆ ಎಲ್ರಿಗೂ ಒಳ್ಳೆ ವಸ್ತುಗಳನ್ನು ಕೊಡ್ಬೇಕು ಅಂತ ಅಂದ್ಕೊಂಡು ಆ ರೀತಿ ವ್ಯಾಪಾರ ಮಾಡ್ತಾ ಇದ್ಲು. ಆವಾಗ ಬುಜ್ಜಿ ಒಂದು ಚೀಲ ಇಟ್ಕೊಂಡು ಅದರಲ್ಲಿರುವ ತೊಗರಿ ಬೇಳೆನ ನೋಡಿ, ವಾವ್ ಅಮ್ಮ, ಈ ತೊಗರಿ ಬೇಳೆನ ನೋಡು, ಚಿನ್ನ ತರ ಪಳಪಳ ಅಂತ ಹೊಳಿತಾ ಇದೆ. ಇಷ್ಟು ಕ್ವಾಲಿಟಿ ಆಗಿದೆ ಅಂದ್ರೆ ಬೆಲೆನೂ ಜಾಸ್ತಿ ಅಲ್ವಾ? ಯಾರು ಬಂದು ತಗೊಂಡು ಹೋಗ್ತಾರೆ? ನಮ್ಮ ಊರಿನವರು ಎಲ್ರೂ ಕೂಡ ತುಂಬಾ ಜೀಪುಣರಮ್ಮ. ಅವಾಗ ಟುನಿ ನಗುತ್ತಾ, ಶೂ, ಹಾಗೆಲ್ಲ ಹೇಳ್ಬಾರ್ದು ಬುಜ್ಜಿ. ಕ್ವಾಲಿಟಿಯಾದ ವಸ್ತುಗಳನ್ನ ಮಾರಿದ್ರೆ ಎಲ್ಲರ ಆರೋಗ್ಯಕ್ಕೂ ಒಳ್ಳೇದು. ಆರೋಗ್ಯಕ್ಕೆ ಒಳ್ಳೇದಿರುವ ವಸ್ತುಗಳನ್ನೇ ನಾನು ಮಾರೋದು. ಕಲಬೆರಕೆ ಪದಾರ್ಥಗಳನ್ನ ತಿಂದ್ರೆ ಆಮೇಲೆ ಹಾಸ್ಪಿಟಲ್ಗೆನೆ ಹಣ ಖರ್ಚಾಗೋದು. ಪಕ್ಕದಲ್ಲಿರುವ ಚಿಚುಕಾಗಿ ಅಂಗಡಿಯ ಮುಂದ್ಗಡೆ ಒಂದು ದೊಡ್ಡ ಬೋರ್ಡ್ ಇತ್ತು. ಬರ್ಬೇಕು, ಆಫರ್ 50% ಆಫರ್, ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಹಾಗಂತ ಆ ಬೋರ್ಡಲ್ಲಿ ಬರ್ದಿತ್ತು. ಆವಾಗ ಚಿಚುಕಾಗೆ ಅಂಗಡಿಲಿದ್ದ ಒಂದು ದೊಡ್ಡ ಮೈಕನ್ನ ಹಿಡ್ಕೊಂಡು ಆ ಮೈಕಲ್ಲಿ ಜೋರಾಗಿ ಈ ರೀತಿ ಹೇಳಿದ್ಲು, ಬನ್ನಿ, ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣನ ಉಳಿತಾಯ ಮಾಡ್ಕೊಳ್ಳಿ. ನನ್ನ ಅಂಗಡಿಲಿ ಎಲ್ಲಾನು 50% ಆಫರ್. ಟುನಿ ಅಂಗಡಿಲಿ ತೊಗರಿಬೇಳೆ 100 ರೂಪಾಯಿ, ನನ್ನ ಅಂಗಡಿಲಿ ತೊಗರಿಬೇಳೆ 50 ರೂಪಾಯಿ. 50 ರೂಪಾಯಿನ ನೀವು ಸೇವ್ ಮಾಡ್ಕೊಳ್ಬೋದು. ಆವಾಗ ಪಕ್ಕದಲ್ಲಿದ್ದ ಚಿನ್ನುಕಾಗೆ, ಅಮ್ಮ, ಆದ್ರೆ ಈ ತೊಗರಿಬೇಳೆಲಿ ಕಲ್ಲಿದೆ, ಹುಳ ಇದೆ, ಇದನ್ನ ತಗೊಂಡೋಗೋರು ಆಮೇಲೆ ನಮ್ಮನ್ನ ಬೈಯೋದಿಲ್ವಾ ಅಮ್ಮ? ಆವಾಗ ಚಿನ್ನುಕಾಗೆನ ಹೊಡೆದು ಚಿಚುಕಾಗೆ, ಶೋ, ಬಾಯಿ ಮುಚ್ಚೋ, ಅದು ಕಲ್ಲಲ್ಲ, ಮಿನರಲ್ಸ್, ಅದು ಹುಳ ಅಲ್ಲ, ಪ್ರೋಟೀನು. ವ್ಯಾಪಾರ ಮಾಡೋರಿಗೆ ಬುದ್ಧಿ ಇರ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ತಗೊಂಡು ಹೋಗೋರಿಗೆ ಬುದ್ಧಿ ಇರ್ಬೇಕು. ಅವ್ರಿಗೆ ಬುದ್ಧಿ ಇದ್ರೆ ಅವರೇ ನೋಡ್ಕೊಂಡು ತಗೊಂಡು ಹೋಗ್ತಾರೆ ಬಿಡೋ. ಹಾಗನ್ನುವಾಗ ಪಕ್ಷಿಗಳು ಎಲ್ರೂ ಕೂಡ ಸಂತೆಗೆ ಬಂದ್ರು. ಮೊದಲು ಲೂಸಿ ಪಾರಿವಾಳಕ್ಕೆ ಶಾಪಿಂಗ್ ಅಂದ್ರೆ ಇಷ್ಟ, ಹಣ ಉಳಿತಾಯ ಮಾಡೋದು ಅಂದ್ರೆ ಇನ್ನೂ ಇಷ್ಟ. ಆದ್ರಿಂದ 50% ಆಫರ್ ಇರುವ ಚಿಚುಕಾಗಿ ಅಂಗಡಿಗೆ ಹೋಗಿ, ವಾವ್, ತೊಗರಿಬೇಳೆ 50 ರೂಪಾಯ, ಟುನಿ ಅಂಗಡಿಯಲ್ಲಿ 100 ರೂಪಾಯಿ ಅಂತೆ. ಹೌದು, ಕ್ವಾಲಿಟಿ ಚೆನ್ನಾಗಿರುತ್ತೆ ಅಲ್ಲ, ಏನೋ ಅಪಾಯ ಬರಲ್ಲ ತಾನೆ? ಛೇ, ಏನ್ ಲೂಸಿ ಈ ರೀತಿ ಮಾಡ್ತಾ ಇದೀಯಾ? ನಾನು ಸಿಂಗಾಪುರಿಂದ ತಗೊಂಡ್ ಬಂದಿದ್ದೀನಿ. ಅದು ತುಂಬಾನೇ ಕ್ವಾಲಿಟಿ ಆಗಿರುವ ತೊಗರಿಬೇಳೆ. ತಗೊಂಡೋಗಿ ಸಾಂಬಾರ್ ಮಾಡಿ ನೋಡು, ಆವಾಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹಾಗಾದ್ರೆ ಓಕೆ, 10 kg ಕೊಡು. ಟುನಿ ಹತ್ರ ತಗೊಂಡಿದ್ರೆ ನನ್ನ ಆಸ್ತಿ ಹೋಗ್ತಾ ಇತ್ತಷ್ಟೇ. ಅದನ್ನು ಕೇಳಿ ಟುನಿಗುಬ್ಬಚ್ಚಿ ನಗಾಡ್ತಾ ಇದ್ಲು. ಆದ್ರೆ ಪಕ್ಕದಲ್ಲಿದ್ದ ಬುಜ್ಜಿಗಂತೂ ತುಂಬಾನೇ ಕೋಪ ಬಂತು. ಅಮ್ಮ, ಚಿಚು ಅತ್ತೆ ಸುಳ್ಳು ಹೇಳ್ತಾ ಇದ್ದಾರೆ. ಅದು ಸಿಂಗಾಪುರಿಂದ ತಗೊಂಡ್ ಬಂದಿದ್ದಲ್ಲಮ್ಮ, ಪಕ್ಕದೂರ್ ಸಂತೆಯಲ್ಲಿ ಯಾರೋ ಬಿಸಾಕ್ಬಿಟ್ಟು ಹೋಗಿರೋದು. ಆವಾಗ ಟುನಿ ನಗುತ್ತಾ, ಸುಮ್ನಿರು ಬುಜ್ಜಿ, ಯಾವಾಗ್ಲೂ ಎಲ್ಲರನ್ನ ಮೋಸ ಮಾಡಕ್ಕಾಗಲ್ಲ. ಆವಾಗ್ಲೇ ಆ ಕಡೆ ಚೋಟಿಗಿಳಿ ಬಂದ್ಲು. ಚೋಟಿಗಿಳಿ ಕೂಡ ಅಲ್ಲಿಂದ ಚಿಚುಕಾಗಿ ಅಂಗಡಿಗೆನೆ ಹೋದ್ಲು. ಚಿಚು, ನನಗೆ ಅಕ್ಕಿ ಬೇಕು, ಎಷ್ಟು ರೇಟು? ಕೆಜಿ ಬರೀ 20 ರೂಪಾಯಿ ಮಾತ್ರ. ಟುನಿ ಅಂಗಡಿಯಲ್ಲಿ 40 ರೂಪಾಯಿ. 20 ರೂಪಾಯಿಗೆ ಅಕ್ಕಿ ತಗೊಂಡು ಉಳಿದಿರೋ 20 ರೂಪಾಯಿಯಲ್ಲಿ ಬನ್ನಿಗೆ ಚಾಕ್ಲೇಟ್ ಕೊಡ್ಸು. ಸೂಪರ್ ಮಾಮ್ ಆಗ್ತೀಯ ನೀನು. ಹೌದಾ? ಹಾಗಾದ್ರೆ 5 ಮೂಟೆ ಕೊಡು. ಉಳಿದಿರೋ ಹಣದಲ್ಲಿ ಸಿನಿಮಾಗೆ ಹೋಗ್ತೀನಿ. ಆ ದಿನ ಇಡೀ ಚಿಚುಕಾಗಿ ಅಂಗಡಿ ಮುಂದ್ಗಡೆ ಸುಮಾರು ಜನ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ಟುನಿ ಅಂಗಡಿಯ ಮುಂದ್ಗಡೆ ಯಾರೂ ಇಲ್ಲ. ಸಂಜೆ ಸಮಯದೊಳಗಡೆ ಚಿಚುಕಾಗಿ ಅಂಗಡಿಯಲ್ಲಿರುವ ಸಾಮಾನುಗಳು ಎಲ್ಲಾನು ಖಾಲಿ ಆಯ್ತು. ಅವಳು ಸಂಪಾದನೆ ಮಾಡಿದ ಹಣನ ತಗೊಂಡು ಟುನಿಯ ಅಂಗಡಿಗೆ ಬಂದು, ಏನ್ ಟುನಿ, ಬೋನಿ ಆಯ್ತಾ ಇಲ್ವಾ? ಅಯ್ಯೋ ಪಾಪ, ಕ್ವಾಲಿಟಿ ಅಂತ ನಿನ್ ವ್ಯಾಪಾರ ಮಾಡಕ್ಕೇನೆ ನಿನಗೆ ಗೊತ್ತಿಲ್ಲ. ನೋಡಿದ್ಯಾ, ನನ್ನ ಕೈಯಲ್ಲಿ 1,00,000 ರೂಪಾಯಿ ಇದೆ. ವ್ಯಾಪಾರ ಮಾಡಿದನ ನನ್ನ ಹತ್ರ ಕಲ್ತ್ಕೊ ನೀನು. ಆವಾಗ ಟುನಿ ನಗುತ್ತಾ, ಪರವಾಗಿಲ್ಲ ಚಿಚು, ನಿನ್ ವ್ಯಾಪಾರ ನಡೀತು ಅಲ್ವಾ? ನಾನು ಈ ರೀತಿ ವ್ಯಾಪಾರ ಮಾಡಲ್ಲ. ನನಗೆ ಒಳ್ಳೆ ವಸ್ತುಗಳನ್ನ ಕೊಡ್ಬೇಕು ಅಷ್ಟೇ. ಒಳ್ಳೆ ವಸ್ತುಗಳನ್ನ ಕೊಡೋದು ಮುಖ್ಯ ಅಲ್ಲ, ತಗೊಂಡು ಹೋಗೋಕ್ಕೆ ಕಸ್ಟಮರ್ಸ್ ಬರಬೇಕು ಅಲ್ವಾ? ಸರಿ, ನಿನ್ನಿಷ್ಟ, ನೀನೇನ್ ಬೇಕಾದ್ರೂ ಮಾಡ್ಕೊ. ಹಾಗಂತ ಹೇಳಿ ಚಿಚು ಹೋದ್ಲು. ಪಾಪ ಬುಜ್ಜಿಗೆ ತುಂಬಾನು ಬೇಜಾರಾಯಿತು. ಅಮ್ಮ, ನಮ್ಮಂಗಡಿಗೆ ಯಾಕಮ್ಮ ಬರ್ತಾ ಇಲ್ಲ? ನಮ್ಮ ಹತ್ರ ಇರೋದು ಕ್ವಾಲಿಟಿಯಾದ ಸಾಮಾನುಗಳು ತಾನೆ, ಯಾಕೆ ಚಿಚು ಅತ್ತೆ ಅಂಗಡಿಗೆ ಹೋಗಿ ತಗೊಳ್ತಾ ಇದ್ದಾರೆ? ಹಾಗಾದ್ರೆ ನಾವು ಕೂಡ ಚಿಚು ಅತ್ತೆ ತರನೇ ವ್ಯಾಪಾರ ಮಾಡ್ಬೋದು ಅಲ್ವಾ? ತಪ್ಪು ಬುಜ್ಜಿ, ಕ್ವಾಲಿಟಿ ಇಲ್ಲದೆ ಇರುವ ಸಾಮಾನುಗಳನ್ನ ಮಾರಿ
ಪ್ರಜೆಗಳ ಆರೋಗ್ಯದೊಂದಿಗೆ ನನ್ನಿಂದ ಆಟಾಡಕ್ಕಾಗಲ್ಲ. ವ್ಯಾಪಾರ ನಡೀದೇ ಇದ್ರೂ ಕೂಡ ಪರವಾಗಿಲ್ಲ, ಇಂಥ ಮೋಸದ ಕೆಲಸ ನಾನು ಮಾಡಲ್ಲ. 2 ದಿನಗಳ ನಂತರ ಲೂಸಿ ಪಾರಿವಾಳದ ಮನೆಯಲ್ಲಿ ಒಂದು ದೊಡ್ಡ ಜಗಳ ನಡೀತಾ ಇತ್ತು. ಮಕ್ಕಳಿಬ್ರು ಊಟ ಮಾಡ್ಲೇ ಇಲ್ಲ, ತಟ್ಟೆನ ದೂರ ಬಿಸಾಕ್ತಾ ಇದ್ರು. ಏನ್ರೋ ಅಹಂಕಾರನ ತಟ್ಟೆನ ದೂರ ಹಾಕ್ತಾ ಇದ್ದೀರಾ? ಅಮ್ಮ, ಈ ಅನ್ನ ಚೆನ್ನಾಗಿಲ್ಲ ಅಮ್ಮ, ಬೇಳೆಲಿ ಕಲ್ಲು, ತಿಂದ್ರೆ ಬಾಯೆಲ್ಲ ಮಣ್ಣಾಗ್ತಾ ಇದೆ, ನನ್ನ ಹಲ್ಲು ಕೂಡ ಹೊಡೆದೋಯ್ತು ಗೊತ್ತಾ, ನೋಡ್ಬೇಕಾದ್ರೆ ಸ್ವಲ್ಪನೂ ಚೆನ್ನಾಗಿಲ್ಲ, ನೀನೇ ತಿನ್ನೋಡು, ಆವಾಗ ನಿನಗೆ ಗೊತ್ತಾಗುತ್ತೆ. ಆವಾಗ ಲೂಸಿನೂ ತಿನ್ನೋಡಿ ಅದನ್ನ ಉಗ್ದು, ಚಿಚಿ ನಿಜಾನೇ, ಇದೇನು ಅಕ್ಕಿ ಬೇಳೆನಾ ಇಲ್ಲ ಕಲ್ಲು ಹುಳನಾ? ಇದನ್ನ ತಿಂದ್ರೆ ನನ್ನ ಮಕ್ಕಳ ಆರೋಗ್ಯ ಏನಾಗೋದು? ಈ ಚಿಚು ನನಗೆ ಮೋಸ ಮಾಡಿದಾಳೆ, ಇದೆ ನಾಳೆ ಅವಳಿಗೆ. ಈ ಕಡೆ ಚೋಟಿಗಳಿಯ ಮನೆಯಲ್ಲಿ ಚೋಟು ತಗೊಂಡ್ಬಂದ ಅಕ್ಕಿನ ತೊಳಿತಾ ಇರುವಾಗ, ಅಯ್ಯೋ ದೇವ್ರೆ, ಇದೇನು ಅಕ್ಕಿಯಲ್ಲಿ ಹುಳ ಕಲ್ಲು ಎಲ್ಲಾನು ಇದೆ, ಅದು ಅಲ್ಲದೆ ತೊಳಿತಾ ನೀರು ಕಪ್ಪಾಗ್ತಾನೆ ಇದೆ, ಸ್ವಲ್ಪನೂ ಚೆನ್ನಾಗಿಲ್ಲ ಈ ಅಕ್ಕಿ. ಇವಳು ನನ್ನನ್ನ ಮೋಸ ಮಾಡಿದಾಳೆ, ನಾಳೆ ಇದೆ ಆ ಚಿಚಿಗೆ, ಅವಳೇನ್ ಮಾಡ್ತೀನಿ ನೋಡು. ಹಾಗೆ ಊರಿನಲ್ಲಿ ಎಲ್ಲ ಪಕ್ಷಿಗಳ ಮಾತು ಇದೇನೆ. ಅಕ್ಕಿಯಲ್ಲಿ ಹುಳ ಹಾಗೂ ಕೀಟ ಇತ್ತು. ಹಾಗೇನೆ ಸೋಪಿನ ನೊರೆ ಬರ್ತಾನೆ ಇಲ್ಲ, ಬೆಲ್ಲ ಎಲ್ಲನೂ ಉಪ್ಪು ಬಾಕಿ ಚೆನ್ನಾಗಿನೇ ಇಲ್ಲ. ಮರುದಿನ ಬೆಳಗ್ಗೆ ಚಿಚುಕಾಗೆ ಆವಾಗ್ಲೇ ಶಾಪನ ಓಪನ್ ಮಾಡಿದಾಗ ಪಕ್ಷಿಗಳು ಎಲ್ರು ಕೂಡ ನಿನ್ನೆ ಚಿಚು ಅಂಗಡಿಯಿಂದ ತಗೊಂಡು ಹೋದ ವಸ್ತುಗಳನ್ನ ತಗೊಂಡ್ ಬಂದ್ರು. ಆವಾಗ ಚಿಚುಕಾಗೆ ಹೊಸ ಆಫರ್ ಹೇಳಿದ್ಲು, ಬನ್ನಿ ಹೊಸ ಆಫರ್, ಉಪ್ಪು ತಗೊಂಡ್ರೆ ಬೇಳೆ ಫ್ರೀ, ಬೇಳೆ ತಗೊಂಡ್ರೆ ಉಪ್ಪು ಫ್ರೀ. ಆವಾಗ ಲೂಸಿ ಪಾರಿವಾಳ ತೊಗರಿ ಬೇಳೆ ಪ್ಯಾಕೆಟ್ನ ಚಿಚು ಮುಖದ ಮೇಲೆ ಎಸ್ತು, ಏನೇ ಚಿಚು, ಇದು ಬೇಳೆನಾ ಇಲ್ಲ ಕಲ್ಲ? ರೋಡಲ್ಲಿರುವ ಕಲ್ಲನ್ನೆಲ್ಲ ತಗೊಂಡ್ ಬಂದು ನನಗ್ ವ್ಯಾಪಾರ ಮಾಡ್ತಾ ಇದೀಯಾ? ಎಷ್ಟು ಅಹಂಕಾರ ನಿನಗೆ? ಮರ್ಯಾದೆಯಾಗಿ ನಾನು ಕೊಟ್ಟ ಹಣನ ನನಗೆ ವಾಪಸ್ ಕೊಡು. ಆವಾಗ ಚೋಟುಗಿಡಿ ಕೂಡ ಕೋಪದಿಂದ, ಚಿಚು, ನೀನ್ ಕೊಟ್ಟ ಅಕ್ಕಿಯಲ್ಲಿ ಅಕ್ಕಿ ಜಾಸ್ತಿ ಇಲ್ಲ, ಅದಕ್ಕೆ ಬದಲು ಹುಳ ಜಾಸ್ತಿ ಇದೆ, ಮರ್ಯಾದೆಯಾಗಿ ನನ್ನ ಹಣನ ವಾಪಸ್ ಕೊಡು, ಇಲ್ಲ ಅಂದ್ರೆ ನೀನ್ ಅಂಗಡಿ ಈ ಜಾಗದಲ್ಲಿ ಇರಲ್ಲ ನೋಡ್ಕೋ. ಆವಾಗ ಮಹಿ, ಏನ್ ಚಿಚೋ, ಎಲ್ರಿಗೂ ಕಲಬೆರಕೆ ವಸ್ತುಗಳನ್ನ ಕೊಟ್ಟು ಅವ್ರ ಆರೋಗ್ಯದೊಂದಿಗೆ ಆಟಾಡ್ತಾ ಇದೀಯಾ? ಇದು ಎಷ್ಟು ದೊಡ್ಡ ತಪ್ಪು ಅಂತ ಗೊತ್ತಾ? ಇವಾಗ್ಲೇ ನಿನ್ನ ಅಂಗಡಿಗೆ ಸೀಲ್ ಇಡ್ತಾ ಇದ್ದೀನಿ, ಪೊಲೀಸ್ರ ಹತ್ರ ಹೇಳಿ ಅರೆಸ್ಟ್ ಮಾಡಕ್ಕೆ ಹೇಳ್ತೀನಿ. ಚಿಚುಕಾಗೆ ಅದನ್ನ ಕೇಳಿ ಹೆದರಿ, ಅಯ್ಯೋ ಮಹಿಯವ್ರೆ, ಇದು ಸಪ್ಲೈಯರ್ ಪ್ರಾಬ್ಲಮ್ ಅಲ್ವಾ, ನಾನೇನ್ ಮಾಡಿದೆ? ನಿಮ್ಮೆಲ್ರಿಗೋಸ್ಕರ ಸೇವೆ ಮಾಡೋದಕ್ಕೋಸ್ಕರ ತಾನೇ ನಾನು ಇಷ್ಟು ಕಷ್ಟಪಡ್ತಿರೋದು. ಇದು ಸೇವೆಯಲ್ಲ, ಮೋಸ. ಇನ್ ಮುಂದೆ ಇವಳತ್ರ ಯಾರು ಏನು ತಗೊಳ್ಳೋದು ಬೇಡ. ಬನ್ನಿ, ಟುನಿ ಹತ್ರ ಬೆಲೆ ಜಾಸ್ತಿ ಇದ್ರೂ ಕೂಡ ಕ್ವಾಲಿಟಿಯಾದ ವಸ್ತುಗಳು ಸಿಗುತ್ತೆ. ಹಾಗಂತ ಹೇಳಿ ಚಿಚುಕಾಗೆ ಅಂಗಡಿಯಿಂದ ಎಲ್ರೂ ಟುನಿ ಅಂಗಡಿಗೆ ಹೋದ್ರು. ಆವಾಗ ಟುನಿ ಪೂಜಿ ಇಬ್ರು ಕೂಡ ಅಲ್ಲೇ ಕೂತ್ಕೊಂಡಿದ್ರು. ಟುನಿ, ನನಗೆ ತೊಗರಿಬೇಳೆ 1 kg ಕೊಡು, ಕ್ವಾಲಿಟಿ ಚೆನ್ನಾಗಿದ್ರೆ ಸಾಕು, ಬೆಲೆ ಜಾಸ್ತಿ ಆಗಿದ್ರು ಕೂಡ ಪರವಾಗಿಲ್ಲ. ಆವಾಗ ಟುನಿ ನಗುತ್ತಾ, ಲೂಸಿ ಬಾ, ನನ್ನ ಅಂಗಡಿಯಲ್ಲಿ ಯಾವಾಗಲೂ ಒಂದೇ ಕ್ವಾಲಿಟಿ, ಅದು ಬೆಸ್ಟ್ ಕ್ವಾಲಿಟಿ. ಈ ತೊಗರಿಬೇಳೆನ ತೊಳೆದು ಒಣಗಾಕಿ ಇಟ್ಟಿದ್ದೀನಿ, ಇದರಲ್ಲಿ ಕಲ್ಲು ಇಲ್ಲ ಹುಳನೂ ಇಲ್ಲ, ಬೇಕಾದ್ರೆ ನೀವೇ ನೋಡಿ. ಲೂಸಿ ಪಾರಿವಾಳ ಆ ತೊಗರಿಬೇಳೆನ ನೋಡಿ, ವಾವ್, ಈ ತೊಗರಿಬೇಳೆ ಎಷ್ಟು ಚೆನ್ನಾಗಿದೆ. ಸಾರಿ ಟುನಿ, ಬೆಲೆ ಕಡಿಮೆ ಅಂತ ಚಿಚುಕಾಗೆ ಅಂಗಡಿಗೆ ಹೋಗಿ ತೊಗರಿಬೇಳೆ ತಗೊಂಡು ನೆನ್ನೆ ನನ್ನ ಮಕ್ಕಳು ನನ್ನ ಹೇಗೆ ಬೈದ್ರು ಗೊತ್ತಾ? ಹೌದು, ಇನ್ ಮುಂದೆ ಅವಳಿಗೆ ಅಂಗಡಿಗೆ ಹೋಗಿ ಏನು ತಗೊಳ್ಳೇಬಾರ್ದು. ಹಾ, ಟುನಿ ಅಂಗಡಿಯಲ್ಲಿ ಎಲ್ಲ ವಸ್ತುಗಳು ಚೆನ್ನಾಗಿದೆ, ಅದಕ್ಕೆ ಇನ್ಮುಂದೆ ನಾವೆಲ್ಲರೂ ಇಲ್ಲೇ ತಗೊಳ್ಳೋಣ. ಟುನಿ ಅಂಗಡಿಯಲ್ಲಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅದನ್ನ ನೋಡಿ ಚಿಚುಕಾಗೆ ಬೇಜಾರ್ ಮಾಡ್ಕೊಳ್ತಿದ್ಲು. ಆವಾಗ ಬುಜ್ಜಿ ಚಿನ್ನುನ ಕರೆದು, ಚಿನ್ನು ನೋಡಿದೇನೋ, ಕೊನೆಗೆ ನಿಯತ್ತೆ ಗೆದ್ದಿರೋದು. ನಮ್ಮಮ್ಮ ಎಲ್ರಿಗೂ ಕ್ವಾಲಿಟಿಯಾದ ವಸ್ತುಗಳನ್ನೇ ಮಾರ್ತಾ ಇದ್ದಾರೆ, ನಿನಗೂ ಬೇಕು ಅಂದ್ರೆ ನಮ್ಮ ಅಂಗಡಿಗೆ ಬಂದು ತಗೋ, ನಿನಗೆ ಡಿಸ್ಕೌಂಟ್ ಅಲ್ಲಿ ಕೊಡ್ತೀನಿ. ಇದನ್ನ ನೋಡ್ತಾ ಇದ್ದ ಚಿಚುಕಾಗೆಗೆ ಕಣ್ಣಲ್ಲಿ ಕಣ್ಣೀರ್ ಬಂತು. ಅವಳು ಮಾಡಿದ ತಪ್ಪು ಅಂತ ಅವಳಿಗೆ ಅರ್ಥ ಆಯಿತು. ಆವಾಗ ಚಿನ್ನುಕಾಗೆ ತನ್ನ ತಾಯಿಯ ಹತ್ತಿರ ಈ ರೀತಿ ಹೇಳ್ದ, ಅಮ್ಮ, ನಾನು ಅವತ್ತೇ ಹೇಳ್ದೆ ಅಲ್ವಾ, ಎಲ್ಲರನ್ನ ಮೋಸ ಮಾಡೋಕ್ಕೋದ್ರೆ ನೀನೇ ಕೊನೆಗೆ ಮೋಸ ಹೋಗೋದು ಅಂತ. ಇವಾಗ ನೋಡಿದ್ಯಾ, ಊರಿನವರ ಮುಂದ್ಗಡೆ ಎಲ್ಲ ನಂಬಿಕೆಯನ್ನು ಕಳ್ಕೊಂಡೆ. ಇವಾಗ ನಿನ್ನ ವ್ಯಾಪಾರನ ನೀನು ಹೇಗೆ ಮಾಡ್ತೀಯ ಹೇಳು? ಆವಾಗ ಚಿಚುಕಾಗೇನು ಬೇಜಾರಿಂದ, ಹೌದು ಕಣೋ, ನಾನು ಮಾಡಿದ್ದು ತಪ್ಪು, ತುನಿದಾರಿನೇ ಸರಿ. ಬೆಲೆ ಜಾಸ್ತಿ ಇದ್ರೂ ಕೂಡ ಕ್ವಾಲಿಟಿಯಾದ ವಸ್ತುಗಳನ್ನು ಕೊಟ್ಟು ನಂಬಿಕೆ ಸಂಪಾದನೆ ಮಾಡಿದಾಳೆ. ನಾನೇ ಎಲ್ರ ಹತ್ರ ಹೋಗಿ ಕ್ಷಮಾಪಣೆ ಕೇಳಬೇಕು. ಹಾಗಂತ ಹೇಳಿ ಚಿಚುಕಾಗೆ ಟುನಿಗುಬ್ಬಚ್ಚಿಯ ಅಂಗಡಿಯ ಹತ್ತಿರ ಹೋದ್ಲು. ಅಲ್ಲಿದ್ದವರು ಎಲ್ರೂ ಕೂಡ ಕೋಪದಿಂದ ಚಿಚುನ ಗುರಾಯಿಸಿದ್ರು. ಆದ್ರೆ ಟುನಿ ಗುರಾಯಿಸಿಲ್ಲ, ನಗಾಡ್ತಾ ಅವಳನ್ನ ಬಾ ಅಂತ ಹೇಳಿದ್ಲು. ಆವಾಗ ಚಿಚುಕಾಗೆ ತಲೆ ಬಗ್ಗಿ, ಟುನಿ, ನನ್ನನ್ನ ಕ್ಷಮಿಸ್ಬಿಡು, ನಾನು ತುಂಬಾ ತಮಾಷೆ ಮಾಡ್ಬಿಟ್ಟಲ್ಲ ನಿನ್ನನ್ನ. ನೀನು ಹೇಳಿದ್ದು ನಿಜಾನೇ, ನಂಬಿಕೆ ಸಂಪಾದನೆ ಮಾಡೋದು ಮುಖ್ಯ, ಹಣ ಸಂಪಾದನೆ ಮಾಡೋದು ಮುಖ್ಯ ಅಲ್ಲ. ಇವತ್ತಿಂದ ನಾನು ಕ್ವಾಲಿಟಿಯಾದ ವಸ್ತುಗಳನ್ನ ಮಾರ್ತೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ನನ್ನನ್ನ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಚಿಚು, ನೀನು ಮಾಡಿದ ತಪ್ಪು ಅಂತ ತಿಳ್ಕೊಂಡೆಲ್ಲ, ಅದೇ ಸಾಕು. ಇಲ್ಲಿ ನೋಡು, ಇವತ್ತಿಂದ ನೀನು ಕೂಡ ಕ್ವಾಲಿಟಿಯಾದ ಸಾಮಗ್ರಿಗಳನ್ನ ಮಾರು. ಎಲ್ರು ನಿನ್ನ ಅಂಗಡಿಗೆ ಬರ್ತಾರೆ, ನನ್ನ ವ್ಯಾಪಾರ ಥರ ನಿನ್ನ ವ್ಯಾಪಾರನೂ ಚೆನ್ನಾಗಿ ನಡೆಯುತ್ತೆ. ಹಾ, ಟುನಿ ಹೇಳಿದ್ದು ನಿಜಾನೇ ಚಿಚು, ಕ್ವಾಲಿಟಿಯಾದ ಸಾಮಗ್ರಿಗಳನ್ನ ಮಾತ್ರ ಮಾರಬೇಕು. ಪುನಃ ಕಲಬೆರಕೆ ಮಾಡಿ ಮಾರಿದ್ರೆ
ನೀನು ಜೈಲಿಗೆ ಹೋಗ್ಬೇಕಾಗುತ್ತೆ ಅಷ್ಟೇ. ಇಲ್ಲ ಮಹಿಯವರೇ, ಇನ್ಮುಂದೆ ನಾನು ಕ್ವಾಲಿಟಿಯಾದ ವಸ್ತುಗಳನ್ನೇ ಮಾರ್ತೀನಿ. ಕ್ವಾಲಿಟಿ ಇಲ್ಲ ಅಂದರೆ ಹಣನ ವಾಪಸ್ ಕೊಟ್ಬಿಡ್ತೀನಿ. ಹಾಗೆ ಆ ದಿನದಿಂದ ಚಿಚುಕಾಗೆ ಕಲಬೆರಕೆ ವಸ್ತುಗಳನ್ನು ವ್ಯಾಪಾರ ಮಾಡೋದನ್ನು ನಿಲ್ಲಿಸ್ಬಿಟ್ಲು. ಅವಳು ಕೂಡ ಕ್ವಾಲಿಟಿಯಾದ ವಸ್ತುಗಳನ್ನು ವ್ಯಾಪಾರ ಮಾಡ್ತಿದ್ಲು. ಹಾಗೆ ಆ ಊರಿನಲ್ಲಿ ತುನಿಗುಬ್ಬಚ್ಚಿಯ ವ್ಯಾಪಾರ, ಚಿಚುಕಾಗೆ ವ್ಯಾಪಾರ ಎರಡೂ ಚೆನ್ನಾಗಿ ನಡೀತು. ಆವಾಗ ಬುಜ್ಜಿ ಗುಬ್ಬಚ್ಚಿ, ನೋಡಿದ್ರಾ ಫ್ರೆಂಡ್ಸ್, ಒಬ್ರನ್ನ ಮೋಸ ಮಾಡಿ ನಾವು ಬಾಳ್ಬೇಕು ಅಂತ ಅನ್ಕೊಂಡ್ರೆ ನಮ್ಮಿಂದ ಬಾಳಕ್ಕಾಗಲ್ಲ. ಅತಿ ಆಸೆ ಗತಿ ಕೇಡು ಅಲ್ವಾ? ಅದಕ್ಕೆ ಯಾವಾಗ್ಲೂ ಯಾರನ್ನು ಮೋಸ ಮಾಡಕ್ಕೆ ನೋಡ್ಲೇಬಾರ್ದು.